ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಯುಗಾದಿ ಹಬ್ಬ. ನಮಗೆ ಅಂದರೆ ಹಿಂದೂಗಳಿಗೆ ಹೊಸ ವರ್ಷ. ನಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಅಂದ್ರೇ ಬೇವು ಬೆಲ್ಲ. ಸೊ ನಿಮ್ಮ ಲೈಫಲ್ಲಿರುವಂತಹ ಕಹಿಗಳೆಲ್ಲ ಮರೆಯಾಗಿ ಸಿಹಿ ಅನ್ನೋದು ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹಾಗೆ ನಮ್ಮ ಗುರುಗಳ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ. ನಿಮ್ಮ ಬೇಡಿಕೆಗಳನ್ನೆಲ್ಲ ನೆರವೇರಿಸಲಿ ಅಂತ ಕೇಳ್ಕೊತೀನಿ ನಾನು. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತಲ್ಲ ಈ ಥರ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಅದಕ್ಕೆ ಆ್ಯಂಡ್ ಇನ್ನು ಪೂಜೆ ಆಗಿಲ್ಲ, ಪೂಜೆ ಮಾಡಬೇಕು. ಇವಾಗ ಟೈಮ್ ಬಂದು 7 ಆಗಿದೆ. ಎಕ್ಸಾಕ್ಟಾಗಿ 7 ಗಡಿಯಾರ ಎಲ್ಲೂ ಹಾಕಿಲ್ಲ ನಾವಿನ್ನು. ಮನೆ ಇನ್ನೂ ಸರಿಯಾಗಿ ಸೆಟ್ ಮಾಡಿಲ್ಲ, ಅರೇಂಜ್ ಎಲ್ಲ ಮಾಡಿಲ್ಲ. ಅದಕ್ಕೆ ಬೇಗನೆ ಮಾಡಬೇಕು ಪೂಜೆನ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನನಗೆ ಲೇಟ್ ಆಗೋಯ್ತು. ಹಳೆ ಮನೆ ಹತ್ರ ಹೋಗಿದ್ವಿ ನಿನ್ನೆ. ಸೊ ಅಲ್ಲಿಂದ ಬರೋದೇ 10 ಗಂಟೆ ಆಗೋಯ್ತು. ಆಮೇಲೆ ಬರ್ತಾ ಸ್ವಲ್ಪ ಮನೆಗೆ ಗ್ರಾಸರೀಸ್ ಬೇಕಾಗಿತ್ತು, ತೊಗೊಂಡು ಬಂದೆ. ಸೊ ಹಂಗಾಗಿ ಲೇಟ್ ಆಯಿತು. ನೋಡಿ, ಇದು ದೇವ್ರದ್ದು ಮಂಟಪ ನಿನ್ನೆ ಬಂತು. ಇದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ. ಇದನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೆ. ಇದು ನಿನ್ನೆ ಸಂಜೆ ಬಂದಿದ್ದು. ಅದನ್ನು ತಂದು ಕೊಟ್ಟರು, ನಮಗೆ ಮನೆಗೆ ಡೆಲಿವರಿ ಕೊಟ್ಟರು. ಆವಾಗ ಅದನ್ನು ಮೇಲ್ಗಡೆ ತೊಗೊಂಡು ಬರ್ತಾಯಿದ್ರು. ಅಂದರೆ ಸೆಕೆಂಡ್ ಫ್ಲೋರ್ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ ತೊಗೊಂಬರೋಕ್ಕಾಗಲ್ಲ ಅಂಥೇಳಿ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ತೊಗೊಂಡು ಬಂದರು. ಚೆನ್ನಾಗಿದೆ, ಓಕೆ. ಬಟ್ ಏನಪ್ಪ ಅಂತಂದರೆ ನಾವು ಆರ್ಡ್ರ್ ಕೊಟ್ಟಿದ್ದು ಇನ್ನೂ ಒಂದು 3 ಇಂಚಸ್ಸು ಅಗಲ ಬರಬೇಕಿತ್ತು. ಅಷ್ಟು ದೊಡ್ಡದು ನಾವು ಆರ್ಡರ್ ಕೊಟ್ಟಿದ್ದು. ಬಟ್ ಒಂದು 3 ಇಂಚಷ್ಟು ಅಗಲ ಕಡಿಮೆ ಇದೆ ಅನ್ನಿಸ್ತು. ಮತ್ತೆ ಕಾಲ್ ಮಾಡೋರಿಗೆ ಇನ್ಫಾರ್ಮೇಷನ್ ಕೊಟ್ವಿ. ಅವರು ಹೌದಾ, ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಬಂದುಬಿಟ್ಟಿದೆ, ನೋಡ್ತೀನಿ ಸರ್ ಅಂತ ಹೇಳಿದ್ರು. ಬಟ್ ಫುಲ್ ಪೇಮೆಂಟೇ ತೊಗೊಂಡಿದ್ದಾರೆ. ಮಂಟಪ ಎಲ್ಲ ಒರೆಸಿದ್ದೀನಿ, ಎಲ್ಲ ಒರೆಸಿದ್ದಾಗಿದೆ. ಇವಾಗ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ತಂದಿಟ್ಟು ಪೂಜೆ ಮಾಡಬೇಕು. ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ, ಇವಾಗ ತಂದು ಪೂಜೆ ಮಾಡಬೇಕು. ಮಾವಿನ ಸೊಪ್ಪನ್ನ ನಾವು ಊರಿಂದ ಬರಬೇಕಾದ್ರೇ ತೊಗೊಂಡು ಬಂದುಬಿಟ್ವಿ, ನಮ್ಮ ಮರದ್ದೇನೆ. ಹಾಗೆ ಇದಕ್ಕೆ ಕಕ್ಕೆ ಹೂವು ಅಂತ ಹೇಳ್ತಾರೆ. ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಈ ಹೂವು ಎಲ್ಲರ ಮನೆ ಬಾಗಿಲಲ್ಲೂ ಹಾಕ್ತಾರೆ. ಅದು ಕೂಡ ನಮಗೆ ಬರಬೇಕಾದ್ರೆ ದಾರಿಲೇ ಸಿಕ್ತು, ಅದನ್ನು ಕೂಡ ಕುಯ್ಕೊಂಡು ಬಂದಿದ್ವಿ. ಬೇವಿನ ಸೊಪ್ಪು ಒಂದಿರಲಿಲ್ಲ, ಅದನ್ನು ಹಬ್ಬದ ದಿನ ತೊಗೊಂಡು ಬರೋಕ್ಕಾಗುತ್ತೆ ಅಂತ. ನಿನ್ನೆ ಸಂಜೆ ಪೂಜೆಗೆ ಏನೇನು ಬೇಕೋ ಐಟಮ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಬಾಳೆಹಣ್ಣು ಎಲ್ಲ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಹಾಗೆ ಎಣ್ಣೆ, ಇಲ್ಲಿ ಸ್ವಲ್ಪ ಮನೆಗೆ ಗ್ರಾಸರೀಸ್ ಬೇಕಾಗಿತ್ತು, ತಂದಿದ್ದೀನಿ. ಎಲ್ಲ ಸ್ವಲ್ಪ ತೊಗೊಂಡು ಬಂದಿದ್ದೀನಿ, ಜಾಸ್ತಿ ತಂದಿಲ್ಲ. ಯಾಕಂದರೆ ಇನ್ನೂ ಏನು ಜೋಡಿಸ್ಕೊಂಡಿಲ್ಲ ಅಲ್ವಾ, ಹಾಗಾಗಿ. ಇದು ಮಲ್ಲಿಗೆ ಹೂವು ಮೊನ್ನೆ ಊರಿಂದ ಬರ್ತಾ ತೊಗೊಂಡ್ವಲ್ವ, ಆ ಹೂವು ಪರವಾಗಿಲ್ಲ, ಚೆನ್ನಾಗಿದೆ. ನಾನು ಇರಲ್ವೇನೋ ಹಾಳಾಗ್ಬಿಡುತ್ತೆ ಅಂದ್ಕೊಂಡಿದ್ದೆ, ಚೆನ್ನಾಗಿದೆ. ಅದ್ರ ಜೊತೆಗೆ ನಿನ್ನೆ ಸೇವಂತಿಗೆ ಹೂವು ಕೂಡ ತಂದಿದ್ದೀನಿ, ಫ್ರಿಡ್ಜಲ್ಲಿದೆ, ಅದು ಕೂಡ ಆಗುತ್ತೆ. ಇದು ಪಚ್ಚಬಾಳೆ ಕಾಯಿ, ಇದು ಸಂಗೀತ ಕೊಟ್ಲು, ಅವ್ರ ಮನೆ ಹಾಕಿದ್ದಾರೆ ಅವ್ರ ಅಮ್ಮನ ಮನೆಯಲ್ಲಿ, ಹಾಗಾಗಿ ತೊಗೊಂಡೋಗಿ ಅಕ್ಕ ಅಂತ ಕೊಟ್ಲು. ಬಟ್ ಇನ್ನೂ ಹಣ್ಣಾಗಿಲ್ಲ. ಚೆನ್ನಾಗಿದೆ, ತಿನ್ನೋದಕ್ಕೆ ಮಾತ್ರ ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಬೆಳಗ್ಗೆನೇ ಎದ್ದು 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಫಸ್ಟಿಗೆ ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ. ಹಬ್ಬ ಅಂದ್ರೇ ಮೇಯ್ನು ರಂಗೋಲಿನೇ ಇಷ್ಟ ಆಗೋದು ಎಲ್ಲರಿಗೂ. ರಂಗೋಲಿ ಮೇಯ್ನ್ ಇಂಪಾರ್ಟೆಂಟು. ರಂಗೋಲಿ ಹಾಕಿದ್ರೇ ಹಬ್ಬ ಅಂತ ಒಂದು ಕಳೆ ಬರೋದು. ಹಾಗಾಗಿ ಇಲ್ಲಿ ನಮಗೆ ಜಾಗ ಇಲ್ಲ ದೊಡ್ಡದಾಗಿ ರಂಗೋಲಿ ಹಾಕೋದಕ್ಕೆ. ಇರೋ ಜಾಗದಲ್ಲೇ ಪುಟ್ಟದಾಗಿ ಹಾಕೋಣ ಅಂಥೇಳಿ ಫಸ್ಟಿಗೆ ಹೊಸ್ಲಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಪುಟಾಣಿ ರಂಗೋಲಿ ಹಾಕಿದ್ದೀನಿ ಇದಕ್ಕೂ ಹೊಸ್ಲು ಮುಂದೆಗಡೆ. ನನಗೆ ತುಂಬ ಜನ ತುಂಬ ವೀಡಿಯೋಗಳಿಗೆ ಕಮೆಂಟ್ ಮಾಡಿ ಕೇಳಿದ್ದೀರಾ, ಅಕ್ಕ ರಂಗೋಲಿ ವೀಡಿಯೋಗಳು ತೋರಿಸಿ, ಈಸಿಯಾಗಿ ಸಿಂಪಲ್ಲಾಗಿ ಹಾಕುವಂಥ ರಂಗೋಲಿಗಳು ತೋರಿಸಿ, ಮತ್ತು ಬಾರ್ಡರ್ ರಂಗೋಲಿ ತೋರಿಸಿ, ಹೊಸ್ಲಿಗೆ ಹಾಕೋ ರಂಗೋಲಿ ತೋರಿಸಿ ಅಂತ. ನನಗೆ ಟೈಮೇ ಸಾಕಾಗ್ತಾಯಿಲ್ಲ. ಆದಷ್ಟು ಬೇಗ ಟೈಮ್ ಫ್ರೀ ಮಾಡಿಕೊಂಡು ನೀವೆಲ್ಲರೂ ಕೇಳಿರೋಂತಹ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಬೇಗ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತೀನಿ. ಒಂಚೂರು ಮನೆಯೆಲ್ಲ ಅರೇಂಜ್ ಮಾಡ್ಕೊಳ್ಳೋ ತನಕ ಸ್ವಲ್ಪ. ನಾನು ಅಂದ್ಕೊಂಡಿದ್ದೆ ಬೇರೆ ಥರ ರಂಗೋಲಿ ಹಾಕಬೇಕಂತ, ಬಟ್ ಅದೇನೋ ಬೇರೆಯೇ ಆಗೋಯಿತು. ನಾನೇನೋ ಬೇರೆ ಥರ ಹಾಕಕ್ಕೆ ಹೋದೆ, ಅದೇನೋ ಬೇರೆ ಆಯಿತು. ನೋಡಿ, ಫೈನಲ್ಲಾಗಿ ಈ ಥರ ಕಾಣ್ತಿದೆ. ಕಲರ್ ಹಾಕುವಾಗೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಬೆಳಗ್ಗೆನೇ ಒಬ್ಬಳೇ ಅಲ್ವಾ.
ಸೊ ಆಗಲಿಲ್ಲ. ನೋಡಿ ಯಾವ ಥರ ಕಾಣಿಸ್ತಿದೆ ರಂಗೋಲಿ ಅಂತ ಅಂದ್ಬಿಟ್ಟು ಹೇಳಿ. ನಿಜ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊಸ್ಲು ರಂಗೋಲಿ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಕೂಡ ಅದನ್ನೇ ಹೇಳ್ತಾಯಿದ್ರು, ಸೂಪರಾಗಿದೆ ರಂಗೋಲಿ ಅಂತ. ನನ್ನ ಮಗ ಕೂಡ ಹೇಳಿಬಿಟ್ಟ, ಅಮ್ಮ ಎಲ್ಲಮ್ಮ ಕಲ್ತ್ಕೊಂಡ್ಬಿಟ್ಟೆ, ಇಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕಿದ್ಯಾ, ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಬ್ಬಕ್ಕೆ ಕಳೆ ಬರೋದೇ ರಂಗೋಲಿ ಹಾಕಿ ಹೂವು ಮುಡಿಸಿ ತೋರಣ ಕಟ್ಟಿದ್ರೇ ಹಬ್ಬಕ್ಕೆ ಒಂದು ಕಳೆ ಬರುತ್ತೆ, ಹಬ್ಬ ಅಂತ ಅನ್ನಿಸ್ಕೊಳ್ಳುತ್ತೆ ಅದಕ್ಕೆ. ಆ್ಯಂಡ್ ಇನ್ನು ನನ್ನ ಹಸ್ಬೆಂಡು ಮತ್ತು ಮಗಳು ಯಾರೂ ಸ್ನಾನ ಮಾಡಿಲ್ಲ. ನನ್ನ ಹಸ್ಬೆಂಡು ಪಾಪುನ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ. ಸ್ವಲ್ಪ ಬೇವಿನ ಸೊಪ್ಪು ಬೇಕಾಗಿತ್ತು, ಅದಕ್ಕೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಮತ್ತು ಇನ್ನೇನಿಲ್ಲ, ನನ್ನ ಮಗ ಎದ್ದವನು ಮತ್ತೆ ಮಲ್ಕೊಂಡಿದ್ದಾನೆ. ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ. ಚಿಕ್ಕ ಮಕ್ಕಳಲ್ವ, ಕೈ ಬಿಡಲ್ಲ, ಎಲ್ಲ ಟೈಮ್ಗೆ ಕರೆಕ್ಟಾಗಿ ಮಾಡಬೇಕು ಅಂದರೆ ಆಗಲ್ಲ ಅದಕ್ಕೆ. ಆ್ಯಂಡ್ ಇನ್ನು ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ, ಅದನ್ನ ಎತ್ತಿ ದೇವ್ರ ಮನೆಗೆ ರೆಡಿ ಮಾಡಿ ಪೂಜೆ ಮಾಡಬೇಕಷ್ಟೆ. ಆ್ಯಂಡ್ ಒಬ್ಬಟ್ಟಿಗೂ ಕೂಡ ಕಾಳನ್ನ ಬೇಯಿಸಿದ್ದೀನಿ ನೋಡಿ, ಬೇಳೆನ ಬೇಯಿಸಿದ್ದೀನಿ ಒಬ್ಬಟ್ಟಿಗೆ ಅಂತ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಜಸ್ಟ್ ಅದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಆಮೇಲೆ ಇಲ್ಲಿ ಈರುಳ್ಳಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಪಕೋಡ ಮಾಡೋಣ ಅಂತ ಅಂದ್ಕೊಂಡೆ, ಈರುಳ್ಳಿ ಪಕೋಡ ಅಥವಾ ಈರುಳ್ಳಿ ಬಜ್ಜಿ ಏನಾದರೂ ಮಾಡೋಣ ಅಂತ ಅದಕ್ಕೆ. ಹಾಗೆ ಇದು ಕೋಸಂಬರಿಗೆ, ಇದು ಟೊಮೊಟೊ ಬಂದು ಪಲ್ಯ ಏನಾದರೂ ಮಾಡಿದ್ರೆ ಬೇಕಾಗುತ್ತೆ, ಹಾಗೆ ಸಾಂಬಾರು ಮಾಡಿದ್ರೆ ಆಗುತ್ತೆ ಅಂತೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಬಿ ಹಾಲು ಇತ್ತು, ಅದನ್ನು ತೆಗೆದಿಟ್ಟಿದ್ದೀನಿ. ಬೇಬಿ ಹಾಲು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನೇ ಮಾಡ್ತೀನಿ. ಆಮೇಲೆ ಇಲ್ಲಿ ಹೆಸ್ರುಬೇಳೆ ನೆನೆಸಿದ್ದೀನಿ, ಹೆಸ್ರುಬೇಳೆ ಕೋಸಂಬರಿ ಮಾಡೋದಕ್ಕೆ ಅಂತ. ಇಷ್ಟು ಆಗಿದೆ, ಇನ್ನೇನಿದ್ರು ಜಸ್ಟ್ ಪೂಜೆ ಮಾಡಿಬಿಟ್ಟು, ಪೂಜೆ ಮಾಡಿದ ತಕ್ಷಣವೇ ಒಬ್ಬಟ್ಟು ಪೂಜೆಗೆ ಎಷ್ಟು ಬೇಕು, ನೈವೇದ್ಯಕ್ಕೆ ಎಷ್ಟಿಡಬೇಕು ಅಷ್ಟು ಮಾತ್ರ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ಅಂದರೆ ಊಟಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊತೀನಿ, ನಮಗೂ ಕೂಡ. ಇನ್ನು ಮಿಕ್ಕಿದ್ದನ್ನು ಸಂಜೆ ಮಾಡ್ಕೊತೀನಿ, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಹಾಗೆ ಹುಳಿಯನ್ನು ಮಾಡಬೇಕು, ನಿಂಬೆಹಣ್ಣು ಥರ ಕೇಳಿದ್ದೀನಿ. ನಿಂಬೆಹಣ್ಣು ತಂದರೆ ಅದು ಲೆಮನ್ ರೈಸ್ ಮಾಡಿಬಿಡ್ತೀನಿ ಅಷ್ಟೇ. ಹಾಗೆ ಬಾಳೆ ಎಲೆ ಕೂಡ ತರಿಸಿದ್ದೀನಿ, ಫ್ರಿಡ್ಜಲ್ಲಿದೆ. ನಿನ್ನೆ ತೊಗೊಂಡು ಬಂದೆ ನಾನೇನೆ ಬರ್ತಾ ಬಾಳೆ ಎಲೆ ಊಟ ಮಾಡೋದಕ್ಕೆ. ಹಬ್ಬ ಅಲ್ವಾ, ಬಾಳೆ ಎಲೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ನಾನು ಹಾಕಿರೋ ಡ್ರೆಸ್ ಬಂದು ಮಾಮೂಲಿ ಆಲಿಯಾ ಕಟ್ಟದು ಡಿಸೈನ್ ಬರುತ್ತಲ್ಲ, ಆ ಥರದ್ದು 3 ಪೀಸ್ ಸೆಟ್ಟು ನನ್ನ ಹತ್ರನೇ ಇತ್ತು. ಸೊ ನಾನೇ ಅದನ್ನೇ ಹಾಕ್ಕೊಂಡೆ ಅಷ್ಟೇ. ಹೊಸ ಬಟ್ಟೆ ಬೇಕಲ್ಲ, ಯುಗಾದಿ ಹಬ್ಬ ಅಂದರೆ ಹೊಸ ಬಟ್ಟೆನೇ ಇಲ್ವ, ಅದಕ್ಕೋಸ್ಕರ. ಇನ್ನು ನಮ್ಮ ಮಗನಿಗೂ ಕೂಡ ಹೊಸ ಬಟ್ಟೆ ಇದೆ, ಮಗಳಿಗೂ ಕೂಡ ಇದೆ, ಸೊ ಹಸ್ಬೆಂಡ್ಗೂ ಇದೆ, ಏನು ತೊಂದರೆ ಇಲ್ಲ. ಹಾಗಾಗಿ ಹೊಸ ಬಟ್ಟೆ ಏನು ತೊಗೊಳ್ಳಿಲ್ಲ ನಾವು, ಇರೋದನ್ನೇ ಹಾಕ್ಕೊಳ್ಳೋಣ. ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನನ್ನ ಯುಗಾದಿ ಹಬ್ಬ ಯಾವ ರೀತಿ ಇರುತ್ತೆ, ಅದು ಹೊಸ ಮನೆಯಲ್ಲಿ ಅಂತ ಶೇರ್ ಮಾಡ್ಕೊತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ಪೂಜೆ ಎಲ್ಲ ಮುಗೀತು. ನಾನು ಅದು ಕೂಡ ಪೂಜೆ ಎಲ್ಲ ಮಾಡ್ಕೊಳ್ಳುವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಪಾಪು ಬೇರೆ ಅಳ್ತಾ ಇದ್ಲು, ಟೈಮ್ ಬೇರೆ ಆಗಿಬಿಟ್ಟಿತ್ತು. ಅದಕ್ಕೆ ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಹೊಸ ಮನೆಯಲ್ಲಿ ನಮ್ಮ ಮೊದಲನೇ ಹಬ್ಬ, ಸಿಂಪಲ್ಲಾಗಿ ಚೆನ್ನಾಗಿ ಅನ್ನಿಸ್ತು, ನೆಮ್ಮದಿ ಅನ್ನಿಸ್ತು. ಏನೇ ಆದರೂ ಮನೇಲಿ ದೇವರಿಟ್ಟು ಪೂಜೆ ಮಾಡಿದಾಗಲೇ ಸಮಾಧಾನ ಆಗೋದು. ನನಗಂತೂ ಯಾವಾಗಲೂ ಅಷ್ಟೇ, ದೇವ್ರ ಪೂಜೆ ಮಾಡದೇ ಇದ್ದರೆ ಸಮಾಧಾನ ಆಗೋದಿಲ್ಲ. ಇರೋ ಹೂವಲ್ಲೇ ಮುಡಿಸಿ ಮಾಡಿದ್ದೀನಿ. ಯಾವ ಥರ ಕಾಣಿಸ್ತಿದೆ ನಮ್ಮ ದೇವ್ರದ್ದು ಮನೆ, ಅಂದರೆ ದೇವ್ರದ್ದು ಮಂಟಪ ಯಾವ ಥರ ಕಾಣಿಸ್ತಾ ಇದೆ, ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಖುಷಿಯಾಯಿತು. ಕಳಸ ಇಟ್ಟು ಮತ್ತು ಬೇವು ಬೆಲ್ಲ ಕೂಡ ಇಟ್ಟು ಎಲ್ಲ ದೇವ್ರುಗಳಿಗೂ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇಟ್ಟು ಹೂವು ಮುಡಿಸಿ ಇರೋದ್ರಲ್ಲೇ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಖುಷಿ ಅನ್ನಿಸ್ತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಮ್ಮ ರಾಯರಿಗೆ ಅವ್ರಿಗೆ ಒಬ್ಬಟ್ಟದು ಹೂರ್ಣ ಇರುತ್ತಲ್ಲ, ಹೂರ್ಣ ಅಂದರೆ ತುಂಬ ಇಷ್ಟ ಅವರಿಗೆ, ನನಗದು ಗೊತ್ತಿತ್ತು. ಅದಕ್ಕೋಸ್ಕರ ಫಸ್ಟು ಒಬ್ಬಟ್ಟು ಅದು ರುಬ್ಕೊಂಡ ತಕ್ಷಣವೇ ತೊಗೊಬಂದು ರಾಯರಿಗೆ ಫಸ್ಟ್ ಇಟ್ಬಿಟ್ಟು ಪೂಜೆ ಮಾಡಿದ್ದು ನಾನು. ತುಂಬ ಖುಷಿಯಾಯಿತು ನನಗೆ. ಏನೋ ನಂಗೆ ಸಡನ್ನಾಗಿ ನೆನಪಾಗೋಯ್ತು, ಅದು ಅಲ್ಲಿ ತನಕ ನೆನಪೇ ಆಗಿರಲಿಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ ನೀವು, ಈ ಥರ ದೀಪದಲ್ಲಿ ಹೂವು ಬಂದಿದೆ, ಉರಿತಿದೆ ನೋಡಿ ದೀಪ ಬತ್ತಿನಲ್ಲಿ, ಎರಡೂ ಕಡೆ ದೀಪದಲ್ಲಿ ಹೂವು ಬಂದಿದೆ. ಈ ಥರ ಹೂವು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಒಂದು 2-3 ಕಡೆ ಕೇಳಿದ್ದೀನಿ, ಹಾಗೆ ಬೇರೆಯವರು ವಿಡಿಯೋ ಮಾಡಿರೋದನ್ನ ನೋಡಿದ್ದೀನಿ. ಈ ಥರ ಬಂದರೆ ನಾವು ಮಾಡಿರೋ ಪೂಜೆ ದೇವ್ರಿಗೆ ಇಷ್ಟ ಆಗಿದೆ ಅಂತ ಅರ್ಥ. ನನಗಂತೂ ಅದು ಕೂಡ ತುಂಬ ಖುಷಿಯಾಯಿತು. ನೋಡಿ ಸಿಹಿನೂ ರೆಡಿಯಾಗಿದ್ದಾಳೆ. ಅವಳದು ಡ್ರೆಸ್ ಕಾಟನ್ ಒಂದು ಫ್ರಾಕ್ ಹಾಕಿದ್ದೀನಿ ಅಷ್ಟೇ, ಇತ್ತು ಹೊಸದು ಯೂಸ್ ಮಾಡದೇ ಇರೋದು, ಅದನ್ನೇ ಹಾಕಿದ್ದೀನಿ. ಅಂದರೆ ಸಮ್ಮರ್ ಅಲ್ವಾ, ಸೆಕೆಗೆ ಅವಳು ಇಷ್ಟಪಡಲ್ಲ, ಅದಕ್ಕೆ ಮನೇಲಿ ಇದ್ದಿದ್ದೀನಿ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಹಲೋ ಚಿನ್ನು, ಅಲ್ಲಿ ನೋಡು, ಗುಂಡಮ್ಮ ಬೋಡಮ್ಮ ಹೆಂಗಪ್ಪ
ಇವಾಗ ಇಲ್ಲಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ವೈಟ್ ರೈಸ್ ಮಾಡಿದ್ದೆ, ಅದರಲ್ಲೇ ಸ್ವಲ್ಪ ರೈಸ್ ತೊಗೊಂಡು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ನಮಗೆಲ್ರಿಗೂ ಚಿತ್ರಾನ್ನ ಅಂದರೆ ಇಷ್ಟ ಆಗುತ್ತೆ, ಅದಕ್ಕೆ. ಆಮೇಲೆ ನನ್ನ ಮಗ ಪಾಪ ತುಂಬ ಹೆಲ್ಪ್ ಮಾಡಿಕೊಡ್ತಾ ಇದ್ದ, ಕ್ಯಾರೆಟ್ ತುರ್ಕೊಡ್ತಾ ಇದ್ದ ಕೋಸಂಬರಿಗೆ ಅಂತ ಹೇಳಿ. ಕೋಸಂಬರಿಗೆ ಕ್ಯಾರೆಟ್ ಎಲ್ಲ ಹಾಕಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಸೌತೆಕಾಯಿ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಟೆ. ಒಗ್ಗರಣೆ ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಒಗ್ಗರಣೆ ಹಾಕ್ಬಿಟ್ಟು ಸಾಲ್ಟ್ ಹಾಕಿರಲಿಲ್ಲ ನಾನು, ಯಾಕಂದರೆ ನೀರು ಬಿಟ್ಕೊಂಡ್ಬಿಡುತ್ತಲ್ವ, ಅದಕ್ಕೆ ಊಟ ಮಾಡುವಾಗ ಹಾಕ್ಕೊಳ್ಳೋಣ ಅಂತ ಇಟ್ಬಿಟ್ಟೆ. ಹಾಗೆ ನಾನು ಬೇಬಿ ಆಲೂ ಇತ್ತಲ್ಲ, ಅದರಲ್ಲಿ ಆಲೂದು ಕರಿ ಮಾಡೋಣ, ಬೇಬಿ ಆಲೂ ಫ್ರೈ ಮಾಡೋಣ ಅಂದ್ಕೊಂಡೆ. ಅದು ಯಾಕೋ ನನ್ನ ಹಸ್ಬೆಂಡ್ ಬೇಡ ಬಿಡು, ಅದೆಲ್ಲ ಸುಮ್ಮನೆ ಟೈಮ್ ಹಿಡಿಯುತ್ತೆ ಅಂದರು. ಮತ್ತು ಗೋಡಂಬಿ ಎಲ್ಲ ಇರಲಿಲ್ಲ, ಹಂಗಾಗಿ ಅದನ್ನು ಕಟ್ ಮಾಡಿಬಿಟ್ಟು ನಾರ್ಮಲಾಗಿ ಡ್ರೈ ಮಾಡ್ತೀನಲ್ಲ ನಾನು, ಫ್ರೈ ಮಾಡ್ತೀನಲ್ಲ ಅದೇ ಥರ ಮಾಡ್ತಾಯಿದ್ದೀನಿ. ಒಬ್ಬಟ್ಟೊಂದು ಬ್ಯಾಲೆನ್ಸ್ ಇತ್ತು, ಆಲ್ಮೋಸ್ಟ್ ಎಲ್ಲ ಕೂಡ ಮುಗಿಸ್ಬಿಟ್ಟೆ ಬೇಗ ಬೇಗ. ಹೂರಣ ಕೂಡ ರೆಡಿಯಾಗಿತ್ತು. ಆಲ್ಮೋಸ್ಟ್ ಅಡುಗೆ ಎಲ್ಲ ರೆಡಿ ಆಗಿದೆ, ಬರೀ ಒಬ್ಬಟ್ಟೊಂದು ಮಾಡಬೇಕು. ಟೈಮು 12 ಗಂಟೆ ಆಗಿಬಿಟ್ಟಿದೆ, ಇನ್ನೂ ಊಟ ಮಾಡಿಲ್ಲ. ಅಂದರೆ ತಿಂಡಿ ಕೂಡ ತಿಂದಿಲ್ಲ ನಾವು ಯಾರೂ. ಇವಾಗ ತಿನ್ನಬೇಕು. ಸ್ವಲ್ಪ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಕೋಲ್ಡ್ ವಾಟರ್ ಹಾಕ್ತಾಯಿದ್ದೀನಿ, ಫ್ರಿಡ್ಜ್ ವಾಟರ್ನ. ನಿಂಬೆಹಣ್ಣಿತ್ತು, ಚಿತ್ರಾನ್ನಕ್ಕೆ ಅಂತ ನಿಂಬೆಹಣ್ಣು ಯೂಸ್ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಉಳ್ಕೊಂತು, ಜಾಸ್ತಿ ಅದರದ್ದು ರಸ ಇತ್ತು, ನಿಂಬೆಹಣ್ಣು ರಸ. ಹಾಗಾಗಿ ಜ್ಯೂಸ್ ಮಾಡಿಬಿಡೋಣ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬಜ್ಜಿ ಹಾಕ್ತಾಯಿದ್ದೀನಿ, ಅಂದರೆ ಈರುಳ್ಳಿ ಪಕೋಡ. ಹಾಗೆ ಆಲೂಗೆಡ್ಡೆದು ಫ್ರೈ ಮಾಡಿದೆ, ಕೋಸಂಬರಿ ಮತ್ತು ಚಿತ್ರಾನ್ನ, ಸಾಂಬಾರು, ವೈಟ್ ರೈಸು ಎಲ್ಲ ರೆಡಿಯಾಗಿದೆ. ಇನ್ನು ಒಬ್ಬಟ್ಟು ಒಂದು ಹಾಕ್ಕೊಂಡ್ರೆ ಆಯಿತು. ಒಬ್ಬಟ್ಟಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಬರೀ ಬೇಯಿಸ್ಕೊಳ್ಳೋದಷ್ಟೇ. ಇವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಬೇಯಿಸ್ಕೊತೀನಿ, ಜಾಸ್ತಿ ಬೇಯಿಸಲ್ಲ. ಉಳ್ಕೊಂಡ್ರೆ ಸಂಜೆ ಮತ್ತೆ ಮಾಡ್ಕೊಳ್ತೀನಿ. 12 ಗಂಟೆ ಆಗಿದೆ, ಬೆಳಗ್ಗೆ ತಿಂಡಿ ತಿಂದಿಲ್ವಲ್ಲ, ಹೊಟ್ಟೆ ಹಸಿವಾಗ್ತಿದೆ. ನನ್ನ ಹಸ್ಬೆಂಡ್ಗೂ ತುಂಬ ಹೊಟ್ಟೆ ಹಸಿ ಅಂತ ಇದ್ದರು. ಬೇಗ ಆಯಿತಾ ಅಂತ ಕೇಳ್ತಿದ್ರು. ಆಮೇಲೆ ಸರಿ ಅಂತೇಳಿ ಇವಾಗ ಇದಕ್ಕೆ ಅಂಗಡಿಗೆ ಹೋಗಿದ್ದಾರೆ. ಸ್ವಲ್ಪ ತುಪ್ಪ ಬೇಕಿತ್ತು. ತುಪ್ಪ ಇದೆ ಮನೆಯಲ್ಲಿ, ಇಲ್ಲಿ ಕಾಯಿಸಿರೋ ತುಪ್ಪ ಇದೆ, ಬಟ್ ಅದನ್ನ ಯೂಸ್ ಮಾಡಿಬಿಟ್ಟಿದ್ದೀವಿ, ನಾವು ತಿನ್ನೋದಕ್ಕೆ ಅಂತ ಯೂಸ್ ಮಾಡಿಬಿಟ್ಟಿದ್ದೀವಿ. ದೇವರಿಗೆ ಒಬ್ಬಟ್ಟಿಟ್ಟಾಗ ಅದು ನಾವು ಯೂಸ್ ಮಾಡಿರೋ ತುಪ್ಪ ಇಡಬಾರ್ದಲ್ವ, ಅದಕ್ಕೆ ಸಪ್ರೇಟಾಗಿ ತುಪ್ಪ ತೊಗೊಬನ್ನಿ ಅಂತ ಹೇಳಿದೆ. ಅದಕ್ಕೆ ತುಪ್ಪ ತರೋಕ್ಕೆ ಅಂತ ಹೋದರು. ಅವ್ರು ಬರೋಷ್ಟರೊಳಗಡೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಬೇಗ ಬೇಗ. ಆ್ಯಂಡ್ ನೀವೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನನಗೆ. ನೀವೆಲ್ಲ ಏನೇನು ಅಡುಗೆ ಮಾಡಿದ್ರಿ ಅಂತ ಕೂಡ ಹೇಳಿ ನನಗೆ. ನನ್ನ ಮಗ ನೋಡಿ ಇಲ್ಲಿ ತುಂಬ ಹೆಲ್ಪ್ ಮಾಡಿಕೊಡ್ತಿದ್ದಾನೆ ನನಗೆ. ಬೆಳಗ್ಗೆಯಿಂದನೂ ಅಷ್ಟೇ, ಅಮ್ಮ ಬಿಡಮ್ಮ ನಾನು ಮಾಡಿಕೊಡ್ತೀನಿ ಅಂತ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಿದ್ದಾನೆ. ತುಂಬ ಖುಷಿಯಾಗುತ್ತೆ ಮಕ್ಕಳು ಈ ಥರ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ಮನೆಯಲ್ಲಿ. ಎಷ್ಟೋ ಕೆಲಸ ಬೇಗ ಆಗೋಗುತ್ತೆ. ಅಡುಗೆ ಎಲ್ಲ ಫೈನಲಾಗಿ ಮುಗ್ದಾದ್ಮೇಲೆ ಲಾಸ್ಟಿಗೆ ಒಬ್ಬಟ್ಟು ಬೇಯಿಸ್ಕೊತಾ ಇದ್ದೀನಿ. ಒಬ್ಬಟ್ಟು ಅಷ್ಟೇ ಬೇಗ ಆಗೋಗುತ್ತೆ. ನನ್ನ ಮಗ ಪಾಪ ತುಂಬ ಹೆಲ್ಪ್ ಮಾಡಿಕೊಟ್ಟ. ಅವನು ಸ್ವಲ್ಪ ಹೆಲ್ಪ್ ಮಾಡಿದ್ರಿಂದ ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಅವನು ಹೆಲ್ಪ್ ಮಾಡಲಿಲ್ಲ ಅಂದರೆ ಲೇಟ್ ಆಗಿಬಿಡ್ತಿತ್ತು. ಅವನು ಉಂಡೆ ಎಲ್ಲ ಮಾಡ್ಕೊಡೋದೆಲ್ಲ ಮಾಡ್ದ. ದೇವ್ರ ಹತ್ರಕ್ಕೆ ಒಂದು 3 ಒಬ್ಬಟ್ಟು ಇಟ್ಬಿಟ್ಟು ಇನ್ನು ನಮಗೆಲ್ಲ ತಿನ್ನೋಕ್ಕೆ ಎಷ್ಟು ಬೇಕು ಅಷ್ಟೇ ಒಬ್ಬಟ್ಟು ಮಾಡ್ಕೊಂಡಿದ್ದು. ಈಗ ಫೈನಲಾಗಿ ಊಟ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಥರ ಅಡುಗೆ ಮಾಡಿದ್ದೀನಿ ಅಂತ ಹೇಳಿ. ನೀವೆಲ್ಲ ಏನೇನು ಅಡುಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನನಗೆ. ಚಿತ್ರಾನ್ನ, ಅನ್ನ ಸಾಂಬಾರು, ಒಬ್ಬಟ್ಟು ಮತ್ತು ಬಜ್ಜಿ ಇತ್ತು, ಕೋಸಂಬರಿ ಎಲ್ಲ ಇತ್ತು, ಪಲ್ಯ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಪಾಯಸ ಮಾಡೋಣ ಅಂದ್ಕೊಂಡೆ, ಅದೊಂದು ಮಾಡೋಕ್ಕಾಗಲಿಲ್ಲ. ಹಾಗೆ ಏನು ಅಡುಗೆ ಮಾಡಿದ್ದೆ ಅದನ್ನು ದೇವ್ರ ಹತ್ರ ಕೂಡ ಇಟ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿದೆ. ತುಂಬ ಖುಷಿ ಅನ್ನಿಸ್ತು ಇದೆಲ್ಲ ಮಾಡಿದ್ದು. ಯುಗಾದಿ ಹಬ್ಬ ಕಂಪ್ಲೀಟ್ ಅಂತ ಫೀಲ್ ಆಯಿತು ನನಗೆ. ಅದು ಮನೆ ಜನ, ನಾವು 3 ಜನನೂ ಕೂತ್ಕೊಂಡು ಜೊತೆಲೇ ಊಟ ಮಾಡಿದ್ವಿ ಎಲ್ಲರೂ. ಬಾಳೆ ಎಲೆ ಊಟ ಮಾಡಿದ್ದು ತುಂಬ ಖುಷಿ ಅನ್ನಿಸ್ತು. ಚೆನ್ನಾಗಿತ್ತು. ಹಬ್ಬ ಕಂಪ್ಲೀಟ್ ಅಂತ ಫೀಲ್ ಆಯಿತು. ಅದಾದಮೇಲೆ ನಾನು ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಟಯರ್ಡ್ ಆದಂಗೆ ಆಗೋಗಿತ್ತು. ಬೆಳಿಗ್ಗೆ ಎಲ್ಲ ಬೇಗ ಎದ್ದಿದ್ದಲ್ವ, ಸೊ ಹಿಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನು ರಾತ್ರಿಗೂ ಅದೇ ಊಟ ಎಲ್ಲ ಹಾಗೆ ಇತ್ತು. ರಾತ್ರಿ ಮತ್ತೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಎತ್ತಿಟ್ಕೊಂಬಿಡೋಣ, ಸ್ವಲ್ಪ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ಆವಾಗಲೂ ಕೂಡ ನನ್ನ ಮಗ ಹೆಲ್ಪ್ ಮಾಡಿಕೊಟ್ಟ. ತುಂಬ ಸೆಕೆ ಆಗ್ತಾಯಿತ್ತು. ಹಂಗಾಗಿ ಸಂಜೆ ಪೂಜೆ ಕೂಡ ಮಾಡಿದ್ದೆ ನಾನು. ಎಲ್ಲ ಐಟಮ್ಸ್ ಎತ್ತಿಟ್ಬಿಟ್ಟು ಆಮೇಲೆ ಮಲ್ಕೊಂಡೆ. ಇನ್ನೂ ನೀಟಾಗಿ ಅರೇಂಜ್ ಮಾಡಿಲ್ಲ ನಾನು, ಸುಮಾರಾಗಿ ಇಟ್ಟಿದ್ದೀನಿ. ಇವಾಗ ಒಂದು ಸಿಂಪಲ್ಲಾಗಿ ಜೋಡಿಸ್ಕೊಂಡಿದ್ದೀನಿ ಕಿಚನು. ತೋರಿಸ್ತೀನಿ ನಿಮಗೆ ನೋಡಿ. ಕಿಚನ್ಗೆ ವುಡನ್ ಅದು ಅಲ್ಯೂಮಿನಿಯಂ ವರ್ಕ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ, ಸ್ವಲ್ಪ ರ್ಯಾಕ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ. ಅದು ಮಾಡಿದ್ಮೇಲೆ ನಿಮಗೆ ಕಂಪ್ಲೀಟಾಗಿ ನಾನು ಕಿಚನ್ ಟೂರ್ ಒಂದು ಸಲ ಮಾಡಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟೇ ಸಿಂಪಲ್ಲಾಗಿ ಜೋಡಿಸ್ಕೊಂಡಿದ್ದೀನಿ ನಾನಷ್ಟೇ. ಏನೇನು ಬಾಕ್ಸ್ಗೆಲ್ಲ ಎಲ್ಲ ತೊಳೆದಿಟ್ಟಿದ್ನಲ್ಲ ಎಲ್ಲನೂ ಒರೆಸ್ಬಿಟ್ಟು ಮತ್ತೊಂದು ಸಲ ಇರೋ ಐಟಮ್ಸ್ನೇ ಹಾಕಿ ಇಟ್ಕೊಂಡೆ. ಅದೊಂದು ಮನಿ ಪ್ಲ್ಯಾಂಟ್ ಇತ್ತಲ್ಲ, ಅದನ್ನು
ಕಾರ್ನರಲ್ಲಿ ಜಾಗ ಚೆನ್ನಾಗಿದೆ ಅನ್ನಿಸ್ತು, ಖಾಲಿ ಕಾಣಿಸ್ತಾ ಇತ್ತು, ಅದಕ್ಕೆ ಅಲ್ಲಿ ಇಟ್ಬಿಟ್ಟೆ. ಇಷ್ಟೆಲ್ಲ ಆದಮೇಲೆ ನಾನು ಹೋಗಿ ಮಲಗಿಬಿಟ್ಟೆ. ಟಯರ್ಡ್ ಆಗಿತ್ತು, ನಿದ್ರೆ ಬೇರೆ ಇರಲಿಲ್ಲ ಸರಿಯಾಗಿ ಅಂತೇಳಿ ಮಲಗಿಬಿಟ್ವಿ. ಇನ್ನು ಇವೆಲ್ಲ ಪಾತ್ರೆ ಎಲ್ಲ ಅಷ್ಟೊಂದು ಜೋಡಿಸ್ಕೊಂಡಿಲ್ಲ, ಎಲ್ಲೆಲ್ಲೇ ಇಟ್ಕೊಂಡಿದ್ದೀನಿ. ಅಂದರೆ ನನಗೆ ಇಟ್ಕೊಳ್ಳೋಕೆ ಜಾಗನೇ ಇಲ್ಲ ಅಲ್ಲಿ, ಅದಕ್ಕೋಸ್ಕರ ಅಕ್ಕಿ ರಾಗಿ ಎಲ್ಲ ಹಾಗಾಗಿ ಇದೆ. ನೋಡೋಣ, ಅಲ್ಯೂಮಿನಿಯಂ ವರ್ಕ್ ಮಾಡಿಸ್ಬಿಟ್ಟು ಇಟ್ಕೊತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಹೊಸ್ದರ್ಗ ದಿನ ಮಟನ್ ತೊಗೊಂಡು ಬಂದಿದ್ದರು, ನಾಟಿ ಮಟನ್ ತಂದಿದ್ದರು. ಹಾಗೆ ಒಂದು ಬ್ಲಡ್ ಕೂಡ ತಂದಿದ್ದರು, ಅದು ಲಾಕಿ ಮಾಡಿಬಿಡು ಅಂತ ಹೇಳಿ ರೈಸ್ಗೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಈ ಕಡೆ ಲಾಕಿದು ಅದು ಬ್ಲಡ್ನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ, ಈ ಕಡೆ ಮಟನ್ ಕೂಡ ಒಗ್ಗರಣೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಮಟನ್ನು, ನಾಟಿ ಮಟನ್ನು. ಯುಗಾದಿ ಹಬ್ಬ ವರ್ಷದಟ್ಕು ಮಟನ್ ಮಾಡಲಿಲ್ಲ ಅಂದರೆ ಹಬ್ಬ ಅಂತಲೇ ಅನ್ನಿಸ್ಕೊಳ್ಳಲ್ಲ. ಅದರಲ್ಲೂ ನಾನ್ ವೆಜ್ ಯಾರು ಜಾಸ್ತಿ ಇಷ್ಟಪಟ್ಟು ತಿಂತಾರೋ ಅವರಿಗೆಲ್ಲ ಸಖತ್ತು ಇಷ್ಟ ಆಗಿಬಿಡುತ್ತೆ. ಸೊ ಚೆನ್ನಾಗಿತ್ತು. ಚಿಕನ್ ಕೂಡ ತೊಗೊಬರಕ್ಕೆ ಹೇಳಿದೆ, ಬಟ್ ಹಸ್ಬೆಂಡ್ಗೇನೋ ಬೇರೆ ಕೆಲಸ ಬಂತು ಅಂತೇಳಿ ಬಂದುಬಿಟ್ರು. ಬಟ್ ಸಂಜೆ ಚಿಕನ್ ತಂದರು, ಚಿಕನ್ನಲ್ಲಿ ಡ್ರೈ ಮಾಡಿದ್ದೆ, ಚೆನ್ನಾಗಿತ್ತು. ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬ ಅಂದರೆ ಕಡಿಮೆ ಅಂದರೂ 4 kg 5 kg ಮಟನ್ ತೊಗೊಬಂದು ಮಾಡ್ತೀವಿ. ನಾವು ಇದ್ದಿದ್ದೇ 3 ಜನ ಅಲ್ವಾ, ಅದಕ್ಕೆ 1 kg ಸಾಕು ಅಂತ ಹೇಳಿದ್ದೆ ನಾನು, ತಂದಿದ್ದರು. ಮಾಡ್ತಾಯಿದ್ದೀನಿ. ಮಟನ್ ಸಾಂಬಾರ್ದು ರೆಸಿಪಿ ಇನ್ನೊಂದ್ಸಲ ಯಾವಾಗಾದರೂ ಶೇರ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ಅಂದರೆ ನಾಟಿ ಸ್ಟೈಲಲ್ಲಿ ಮಾಡ್ತೀನಿ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಮಸಾಲೆ ಇರ್ಬೋದು, ಪೌಡರು ಆ ಥರದ್ದೆಲ್ಲ ಹಾಕಲ್ಲ, ಮನೆಯಲ್ಲೇ ಇರೋವಂತಹ ಐಟಮ್ನೇ ಹಾಕ್ಕೊಂಡು ಮಾಡೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಇನ್ನೊಂದ್ಸಲ ಯಾವಾಗಾದರೂ ಮಟನ್ದು ಶೇರ್ ಮಾಡ್ತೀನಿ. ಹಾಗೆ ಮಟನ್ದೊಂದು ಸುಕ್ಕ ಡ್ರೈ ಥರ ಮಾಡ್ತೀನಿ, ಸುಕ್ಕ, ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಒಂದ್ಸಲ ಯಾವಾಗಾದ್ರೂ ನಿಮಗೆ ಶೇರ್ ಮಾಡ್ತೀನಿ ರೆಸಿಪಿನ. ಹಸ್ಬೆಂಡ್ ಕೂಡ ಹೊರಗಡೆ ಹೊರಟೋದ್ರು, ಅವ್ರಿಗೇನೋ ಕೆಲಸ ಇತ್ತು ಅಂತೇಳಿ ತಂದು ಕೊಟ್ಬಿಟ್ಟು. ಬೆಳಗ್ಗೆ ತಿಂಡಿಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ, ಯಾಕಂದರೆ ನೆಕ್ಸ್ಟ್ ಡೇ ಗುರುವಾರ ಇರೋದ್ರಿಂದ ನಾನು ಏನೂ ಉಳಿಸ್ಕೊಳ್ಳೋದಿಲ್ಲ, ಎಲ್ಲ ಬುಧವಾರನೇ ಖಾಲಿ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ತಂದು ಕೊಟ್ಟರು, ಒಂದು 10 ಗಂಟೆಗೆಲ್ಲ ತಂದುಬಿಟ್ರು. ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಯುಗಾದಿ ಹಬ್ಬ ಈ ಥರ ಆಯಿತು. ನೀವೆಲ್ಲರೂ ಯಾವ ಥರ ಮಾಡಿದ್ರಿ, ನಾನ್ ವೆಜ್ಜಲ್ಲಿ ಏನೇನು ಮಾಡಿದ್ರಿ, ವೆಜ್ಜಲ್ಲಿ ಏನೇನು ಮಾಡಿದ್ರಿ, ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಮ್ಮ ಹೊಸ ಮನೆಯಲ್ಲಿ ಮೊದಲನೇ ಯುಗಾದಿ ಹಬ್ಬ ಇದು. ಖುಷಿ ಆಯಿತು. ಅಂದರೆ ಈ ಸಲ ಊರಿಗೆ ಹೋಗೋಕ್ಕಾಗಲಿಲ್ಲ, ಅದೊಂದು ಸ್ವಲ್ಪ ಬೇಜಾರಾಯಿತು. ಹೋದ ವರ್ಷ ಕೂಡ ಊರಿಗೆ ಹೋಗೋಕ್ಕಾಗಲಿಲ್ಲ, ಇಲ್ಲೇ ಇದ್ವಿ. ನನ್ನ ಮಗಳು ಆಗ ಪುಟ್ಟ ಪಾಪು, ಇಲ್ಲೇ ಇದ್ವಿ. ಈ ಸಲ ಕೂಡ ಇಲ್ಲೇ ಉಳ್ಕೊಳ್ಳೋಗಾಯಿತು. ನಮ್ಮ ಅಮ್ಮನ ಮನೆಗೆ ಹೋಗೋಕ್ಕಾಗಲಿಲ್ಲ, ಬೆಳ್ತೂರಿಗೂ ಹೋಗೋಕ್ಕೆ ಆಗಲಿಲ್ಲ ಹೋಗೋದಕ್ಕೆ. ಈಗ ಫೈನಲಿ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು. ಚೆನ್ನಾಗಿ ಅನ್ನಿಸ್ತು. ಮಟನ್ನು ಅಷ್ಟೇ, ನಮಗೆಲ್ಲ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ನಾನ್ ವೆಜ್ ಅಂದರೆ ಚಿಕನ್, ಮಟನ್, ಫಿಶ್ ಎಲ್ಲನೂ ಇಷ್ಟಪಟ್ಟೆ ತಿಂತೀವಿ. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಈಗ ನಾನು ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನ್ ವೆಜ್ ದಿನವೂ ಮಧ್ಯಾಹ್ನಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ರು. ಸ್ವಲ್ಪ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಫ್ರೆಂಡ್ಸ್ ಬಂದಿದ್ದರು ಊಟಕ್ಕೆ ಅಂತ ಹೇಳಿ. ಅಂದರೆ ಎಕ್ಸ್ಟ್ರಾ ಮತ್ತೆ ಚಿಕನ್ ತರಿಸಿದ್ವಿ, ಮತ್ತು ಲಾಕಿ ಕೂಡ ಮಾಡಿದೆ. ಹಾಗಾಗಿ ಇದು ಮಕ್ಕಳಿಗೆ ತಿನ್ನಿಸೋದಕ್ಕೆ ಅಂತ ಹಾಕ್ಕೊಂಡಿದ್ದೆ, ನನ್ನ ಮಗಳಿಗೆ ಮತ್ತು ಮಗನಿಗೆ. ಆವಾಗ ತೆಗೆದಿದ್ದು, ನಾನು ಊಟ ಮಾಡುವಾಗ ತೊಗೊಳಕ್ಕಾಗಲಿಲ್ಲ ಫೋಟೋ ಮತ್ತು ವಿಡಿಯೋನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಮರೀದೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲೆಲ್ಲ ಹಬ್ಬ ಯಾವ ರೀತಿ ಮಾಡಿದ್ರು ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.